ಆಹಾರವಿಲ್ಲದೆ ಜನರ ಆಕ್ರಂದನ ಮುಗಿಲು ಮುಟ್ಟಿದ್ದ ಸಂದರ್ಭ. ಆ ಸಮಯದಲ್ಲಿ ಬೆಳಗ್ಗೆ ಹುಡುಗನೊಬ್ಬ ರೈಲ್ವೆ ನಿಲ್ದಾಣದ ಬಳಿ ನಿಂತು ಭಿಕ್ಷೆ ಬೇಡುತ್ತಿದ್ದ. ಅಲ್ಲಿಗೆ ಶ್ರೀಮಂತನಂತೆ ಕಾಣುತ್ತಿದ್ದ ಒಬ್ಬ ವ್ಯಕ್ತಿ ಬಂದರು. ಆ ಅಸಹಾಯಕ ಹುಡುಗ ಅವರಿಗೆ ಹಣ ಕೊಡುವಂತೆ ಅಂಗಲಾಚಿದ. ಅದಕ್ಕೆ ಆ ಶ್ರೀಮಂತ, ನಿನಗೆ 1 ರೂಪಾಯಿ ಕೊಡುತ್ತೇನೆ, ಅದನ್ನು ಏನು ಮಾಡುತ್ತೀ ಎಂದು ಕೇಳಿದರು. ಆಗ ಆ ಹುಡುಗ, 2 ಆಣೆಯಲ್ಲಿ ತಿಂಡಿ ತಿನ್ನುತ್ತೇನೆ, ಉಳಿದ ಹಣವನ್ನು ಕಾಯಿಲೆಯಿಂದಿರುವ ನನ್ನ ತಾಯಿಗೆ ಕೊಡುತ್ತೇನೆ ಅಂದನು. ಆಗ ಶ್ರೀಮಂತ, ಹಾಗಾದರೆ ನಿನಗೆ 2 ರೂಪಾಯಿ ಕೊಟ್ಟರೆ ಏನು ಮಾಡುತ್ತೀ ಎಂದು ಕೇಳಿದಾಗ ಬಾಲಕನಿಗೆ ಮುಜುಗರವಾಯಿತು. ಈ ಮನುಷ್ಯ ಹೀಗೇಕೆ ನನ್ನನ್ನು ನಗೆಪಾಟಲಿಗೆ ಗುರಿ ಮಾಡುತ್ತಿದ್ದಾನೆಂದೆನಿಸಿ ಏನೂ ಉತ್ತರ ಕೊಡದೆ ಮುಂದೆ ಹೊರಟ. ಆದರೆ ಆ ಶ್ರೀಮಂತ ಸುಮ್ಮನಿರಲಿಲ್ಲ. ಆ ಹುಡುಗರನ್ನು ತಡೆದು ನಿಲ್ಲಿಸಿ ಮತ್ತೆ ಅದೇ ಪ್ರಶ್ನೆ ಕೇಳಿದ. 2 ಆಣೆ ತಿಂಡಿ ತಿನ್ನುತ್ತೇನೆ, ಉಳಿದ ಹಣವನ್ನು ನನ್ನ ತಾಯಿಗೆ ಕೊಡುತ್ತೇನೆ ಅಂದ ಆ ಹುಡುಗ. ಆಗ ಆ ಶ್ರೀಮಂತ ವ್ಯಕ್ತಿ ಜೇಬಿನಿಂದ 10 ರೂಪಾಯಿಗಳನ್ನು ತೆಗೆದು, ಇದನ್ನು ತೆಗೆದುಕೋ, ಚೆನ್ನಾಗಿ ಯೋಚಿಸಿ ಖರ್ಚು ಮಾಡು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿ ಹೊರಟು ಹೋದರು. 2 ವರ್ಷಗಳ ನಂತರ ಆ ವ್ಯಕ್ತಿ ಮುಖ್ಯ ರಸ್ತೆಯಲ್ಲಿ ನಡೆದು ಹೋಗುತ್ತಿರಲು ಆ ಯುವಕ ಅವರನ್ನು ಗುರುತಿಸಿ ಕೂಡಲೇ ಅಂಗಡಿಯಿಂದ ಹೊರಗೆ ಬಂದು ಆ ವ್ಯಕ್ತಿಯ ಕಾಲುಗಳಿಗೆ ನಮಸ್ಕರಿಸಿದ. ನೀನು ಯಾರು ಎಂದು ಆ ಶ್ರೀಮಂತ ವ್ಯಕ್ತಿ ಕೇಳಲು ಅವನು, 2 ವರ್ಷಗಳ ಹಿಂದೆ ನೀವು ನನಗೆ 10 ರೂಪಾಯಿಗಳನ್ನು ಕೊಟ್ಟಿದ್ದೀರಿ. ತಾಯಿ ಆ ಹಣವನ್ನು ಖರ್ಚು ಮಾಡದೆ ಅಂಗಡಿ ಮಾಡಿಕೊಟ್ಟಳು. ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ವಸ್ತುಗಳನ್ನು ಮಾರುತ್ತಿದ್ದೆ, ಈಗ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳಿ ಅವರಿಗೆ ಪ್ರೀತಿಯಿಂದ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದ. ದಯಾ ದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು, ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಾವು ಸಹ ಹಾಗೆ ಮಾಡೋಣವೇ?